ಇನ್ನು ಕೇರಳದ ವಯನಾಡಿನಲ್ಲಿ ನಿನ್ನೆ ಸಂಭವಿಸಿದಂತಹ ದುರಂತ 5 ಕಾರ್ಮಿಕರ ಜೀವವನ್ನ ಬಲಿ ಪಡೆದುಬಿಟ್ಟಿದೆ. ಟನಲ್ ಕಾಮಗಾರಿ ನಡೀತಾ ಇದ್ದಂತಹ ಜಾಗದಲ್ಲಾದಂತಹ ದುರಂತ. ಆ ದುರಂತಕ್ಕೆ ಕಾರಣ ಏನು? ಕೇರಳ ಸರ್ಕಾರ ತನಿಖೆಗೆ ಮುಂದಾಗಿದೆ. ವಿ.ಡಿ. ಸತೀಶನ್ ಕೇರಳದ ಮುಖ್ಯಮಂತ್ರಿ ಈ ಬಗ್ಗೆ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಭೂ ಕುಸಿತದ ಕಾರಣಗಳು ಏನು ಅಂತ ಹುಡುಕೋಕೆ ಸರ್ಕಾರ ತನಿಖೆಗೆ ಮುಂದಾಗಿದೆ. ಸಂಪೂರ್ಣವಾದಂತಹ ತನಿಖೆಯನ್ನ ನಡೆಸ್ತೀವಿ ನಾವು ಅಂತ ಹೇಳಿ ಸಿಎಂ ಹೇಳಿದ್ದಾರೆ. ಇನ್ನು ತನಿಖೆ ಪೂರ್ಣಗೊಳ್ಳುವವರೆಗೂ ಅಲ್ಲಿ ಯಾವುದೇ ರೀತಿಯಾದಂತಹ ಕಾಮಗಾರಿ ನಡೆಯುವುದಿಲ್ಲ ಅಂತಾನೆ ಸ್ಪಷ್ಟಪಡಿಸಿದ್ದಾರೆ ಕೇರಳ ಸಿಎಂ ವಿ.ಡಿ. ಸತೀಶನ್. ತನಿಖಾ ವರದಿ ಬಂದ ಬಳಿಕವೇ ಮತ್ತೆ ಕಾಮಗಾರಿಯನ್ನ ಆರಂಭ ಮಾಡಲಾಗುತ್ತೆ ಅಂತ ಹೇಳಿ ಕೇರಳ ಸಿಎಂ ವಿ.ಡಿ. ಸತೀಶನ್ ಹೇಳಿದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ ಕೇಸ್ನ ಸಮಗ್ರ ತನಿಖೆಗೆ ನಿರ್ಧಾರವನ್ನ ಮಾಡಲಾಗಿದೆ. ಕೇರಳದ ವಯನಾಡ್ನ ಕಲ್ಲಾಡಿಯಲ್ಲಿ ನಿನ್ನೆಯಾದಂತಹ ದುರಂತ. ಟ್ವಿನ್ ಟನಲ್ ಕಾಮಗಾರಿ ನಡೀತಾ ಇದ್ದಂತಹ ಜಾಗ, ಆ ಜಾಗದಲ್ಲಿ ಸಂಭವಿಸಿದಂತಹ ಭೂಕುಸಿತ 5 ಕಾರ್ಮಿಕರ ಜೀವವನ್ನ ಬಲಿ ಪಡೆದುಬಿಟ್ಟಿದೆ. ಇನ್ನೂ 6 ಜನ ಮಿಸ್ಸಿಂಗ್ ಇದ್ದಾರೆ. ಅವರಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಏಕಾಏಕಿ ಸಂಭವಿಸಿದಂತಹ ದುರಂತ ಹಲವು ಅನುಮಾನಗಳಿಗೆ ಕಾರಣ ಆಗ್ಬಿಟ್ಟಿದೆ. ಆ ಟನಲ್ ಕಾಮಗಾರಿಯನ್ನ ನಡೆಸ್ತಾ ಇರುವಂತಹ ಕಂಪನಿ ಇದು ನಮ್ಮ ಮಿಸ್ಟೇಕ್ ಅಲ್ಲ, ನಾವು ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡಿದ್ವಿ, ಪ್ರಕೃತಿ ವಿಕೋಪದಿಂದ ಹೀಗಾಗಿದೆ ಅನ್ನುವಂತಹ ಮಾತನ್ನ ಹೇಳ್ತಿದ್ದಾರೆ. ಇನ್ನು ಕೇರಳ ಸಿಎಂ ವಿ.ಡಿ. ಸತೀಶನ್ ಅವರು ಕೇರಳದ ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆನೆ ಈ ಹಿಂದೆ ಅವರು ವಿಪಕ್ಷ ನಾಯಕರಾಗಿದ್ದಂತಹ ಸಂದರ್ಭದಲ್ಲೇ ಕೇರಳದ ವಯನಾಡ್ನಲ್ಲಿ ನಡೀತಾ ಇದ್ದಂತಹ ಈ ಸುರಂಗ ಕಾಮಗಾರಿಗೆ ಸಂಬಂಧಪಟ್ಟ ಹಾಗೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಕೇರಳದ ಭೂಮಿಯ ಒಂದು ಮೇಲ್ಛರಿಯೆ ಇದು ಅದಕ್ಕೆ ವಿರುದ್ಧವಾಗಿದೆ. ಟನಲ್ ಕಾಮಗಾರಿಯನ್ನ ನಡೆಸುವುದಕ್ಕೆ ಸೂಕ್ತವಾದಂತಹ ಭೂಮಿ ಇದಲ್ಲ, ಬಹಳ ಸಾಫ್ಟ್ ಆಗಿರುವಂತಹ ಮಣ್ಣು, ಯಾವುದೇ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗಬಹುದು, ಪರಿಸರಕ್ಕೆ ವಿರುದ್ಧವಾದಂತಹ ನಿರ್ಧಾರ ಇದು ಅಂತ ಹೇಳಿ ಖಂಡಿಸುವಂತಹ ಕೆಲಸ ಮಾಡಿದ್ರು. ಈಗ ಅವರು ಮುಖ್ಯಮಂತ್ರಿ ಆದಂತಹ ನಂತರದಲ್ಲಿ ಯಾವ ಕಾಮಗಾರಿಯನ್ನ ಅವರು ವಿರೋಧ ಮಾಡಿದ್ರೋ ಅದೇ ಕಾಮಗಾರಿ ನಡೀತಾ ಇದ್ದಂತಹ ಜಾಗದಲ್ಲಿ ದುರಂತ ಸಂಭವಿಸಿ 5 ಜೀವ ಹೋಗಿದೆ. ನಾಪತ್ತೆಯಾಗಿರುವವರಿಗಾಗಿ ಹುಡುಕಾಟ ಶೋಧ ಕಾರ್ಯ ನಡೀತಾ ಇದೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಮತ್ತು ಒಂದೆರಡು ದೃಶ್ಯಗಳಿದ್ದಾವೆ. ಈ ಹಿಂದೆ ಆ ಟನಲ್ ಕಾಮಗಾರಿ ನಡೀತಾ ಇದ್ದಂತಹ ಜಾಗದಲ್ಲಿ ಯಾವ ರೀತಿ ಕಾಮಗಾರಿ ನಡೀತಾ ಇತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ದೃಶ್ಯಗಳಿದ್ದಾವೆ. ಅದನ್ನ ಕೂಡ ಆನ್ಲೈನ್ನಲ್ಲಿ ತಗೊಳ್ಳೋಣ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ನೋಡಿ. 2 ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಒಂದು ಟನಲ್ ಕಾಮಗಾರಿ ನಡೀತಾ ಇದ್ದಂತಹ ಸಂದರ್ಭದ ದೃಶ್ಯ. ಆ ಜಾಗ ಹೇಗಿತ್ತು ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಅಂದ್ರೆ ಕಂಪ್ಲೀಟ್ ಆಗಿ ಸಿಮೆಂಟ್ ಹಾಸುಗಳನ್ನ ಹಾಕಿ, ಸಿಮೆಂಟ್ ಶೀಟ್ ಗಳನ್ನ ಹಾಕಿ, ಅಂದ್ರೆ ಏಕಾಏಕಿ ಒಂದು ತಡೆಗೋಡೆಯಲ್ಲ ಅದು, ಅಂದ್ರೆ ಒಂದೊಂದು ಪೋರ್ಷನ್ಗಳ ರೀತಿಯಾಗಿ ಅದನ್ನ ಡಿಸೈನ್ ಮಾಡಿ ಯಾವುದೇ ಕಾರಣಕ್ಕೂ ಗುಡ್ಡ ಕುಸಿತ ಆಗಬಾರದು ಅಂತ ಮುನ್ನೆಚ್ಚರಿಕಾ ಕ್ರಮಗಳನ್ನ ಅಲ್ಲಿ ತೆಗೆದುಕೊಳ್ಳಲಾಗಿತ್ತು. ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. 2 ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ನೋಡಿ. 2 ಸೇಮ್ ಸ್ಪಾಟ್. ಅಲ್ಲಿ ಹೇಗೆ ಕಾಮಗಾರಿ ನಡೀತಾ ಇತ್ತು ಅನ್ನೋದು ಬಹಳ ಕ್ಲಿಯರ್ ಆಗಿ ನಮಗೆ ಆ ದೃಶ್ಯದಲ್ಲಿ ಕಾಣಿಸ್ತಾ ಇದೆ. ಆದ್ರೆ ನಿನ್ನೆಯಾದಂತಹ ದುರಂತದ ಸಂದರ್ಭದಲ್ಲಿ ಅಷ್ಟು ಅವ್ರು ಏನು ಸಿಮೆಂಟ್ನ ಸ್ಟ್ರಕ್ಚರ್ಗಳನ್ನೆಲ್ಲ ಅಲ್ಲಿ ಮಾಡಿದ್ರು ಟನಲ್ ಕಾಮಗಾರಿಯನ್ನ ಮಾಡೋಕೆ, ಅದೆಲ್ಲವೂ ಕೂಡ ನಾಮಾವಶೇಷ ಆಗಿ ಹೋಗ್ಬಿಟ್ಟಿದೆ. 2 ರಂಧ್ರಗಳನ್ನ ಕೊರೆದು ಅಲ್ಲೊಂದು ಸುರಂಗ ಮಾಡೋದಕ್ಕೆ ಏನು ಕ್ರಮವನ್ನ ತೆಗೆದುಕೊಳ್ಳಲಾಗಿತ್ತು, ಕಾಮಗಾರಿ ಮಾಡಲಾಗಿತ್ತು, ಅದಷ್ಟು ಕೂಡ ನಾಮಾವಶೇಷ ಆಗಿ ಹೋಗಿದೆ. ಎಲ್ಲವೂ ಕೂಡ ಮಣ್ಣು ಆಪೋಷಣ ತೆಗೆದುಕೊಂಡ್ಬಿಟ್ಟಿದೆ. ಈ 2 ದೃಶ್ಯಗಳು ಸಾಕು ಅಲ್ಲಿ ಏನಾಯ್ತು, ಆ ಜಾಗ ಹೇಗಿತ್ತು, ಈಗ ಹೇಗಾಗಿದೆ ಅನ್ನೋದನ್ನ ತಿಳ್ಕೊಳ್ಳೋಕೆ. ಇನ್ನು ಕೇರಳ ಸರ್ಕಾರ ತನಿಖೆಗೆ ಆದೇಶ ಮಾಡಿದೆ. ಏನೆಲ್ಲ ತನಿಖೆ ಮಾಡೋದಕ್ಕೆ ಕೇರಳ ಸರ್ಕಾರ ಮುಂದಾಗಿದೆ? ಮೊದಲನೇದಾಗಿ ಕಲ್ಲಾಡಿಯಲ್ಲಿ ಭೂಕುಸಿತಕ್ಕೆ ಕಾರಣವಾಗಿತ್ತು ಏನು, ಈ ಬಗ್ಗೆ ಸಮಗ್ರ ತನಿಖೆ ಮಾಡೋದಕ್ಕೆ ಕೇರಳ ಸರ್ಕಾರ ಮುಂದಾಗಿದೆ. ಸರ್ಕಾರ ಮಾಡ್ತಾ ಇರುವಂತಹ ಆರೋಪ ಏನು? ರಾಶಿ ರಾಶಿ ಮಣ್ಣನ್ನ ಅಲ್ಲಿ ಹಾಕಲಾಗಿತ್ತು ಈ ಟನಲ್ ಕಾಮಗಾರಿಯ ಉದ್ದೇಶಕ್ಕಾಗಿ ಅನ್ನುವಂಥ ಆರೋಪ. ಸೊ ಆ ನಿಟ್ಟಿನಲ್ಲೂ ಕೂಡ ತನಿಖೆ ಆಗುತ್ತೆ. ಏನಾಯ್ತು, ಇದು ಪ್ರಕೃತಿಯಿಂದ ಆದಂಥ ಒಂದು ವಿಕೋಪಾನ ಅಥವಾ ಕಾಮಗಾರಿ ನಡೆಸ್ತಾ ಇದ್ದವರು ಮಾಡಿದಂತಹ ಅವೈಜ್ಞಾನಿಕವಾದಂತಹ ಕ್ರಮಗಳಿಂದ ಇಂಥದ್ದೊಂದು ದುರಂತ ಸಂಭವಿಸ್ತಾ, ಆ ಬಗ್ಗೆ ಕೇರಳ ಸರ್ಕಾರ ತನಿಖೆಗೆ ಮುಂದಾಗಿದೆ. ಇನ್ನು ಕೇಂದ್ರ ಸರ್ಕಾರ ಕೊಟ್ಟಂತಹ ಎಲ್ಲ ಪರಿಸರ ಮಾರ್ಗಸೂಚಿಗಳನ್ನ, ಯಾಕಂದ್ರೆ ಇದು ಪರಿಸರ ಸೂಕ್ಷ್ಮ ಪ್ರದೇಶ, 2 ವರ್ಷಗಳ ಹಿಂದೆ ಇದೇ ಜಿಲ್ಲೆಯಲ್ಲಿ ಭೂಕುಸಿತ ಸಂಭವಿಸಿದ್ದು, ಲ್ಯಾಂಡ್ ಸ್ಲೈಡ್ ಆಗಿದ್ದು, ಹಾಗಾಗಿ ಪರಿಸರ ಇಲಾಖೆ ಕೊಟ್ಟಂತಹ ಸೂಚನೆಯನ್ನ ಕಾಮಗಾರಿ ನಡೆಸ್ತಾ ಇದ್ದಂತಹ ಕಂಪನಿ ಪಾಲನೆ ಮಾಡಿದ್ಯಾ ಅದನ್ನ ಪರಿಶೀಲನೆ ಮಾಡಲಾಗುತ್ತೆ. ಎಲ್ಲ ತಾಂತ್ರಿಕ ಮತ್ತು ಕಾನೂನಾತ್ಮಕ ಕ್ರಮಗಳನ್ನ ಇವರು ತೆಗೆದುಕೊಂಡಿದ್ರಾ ಅನ್ನೋದನ್ನ ಪರಿಶೀಲನೆ ಮಾಡಲಾಗುತ್ತೆ. ಕಾಮಗಾರಿ ನಡೀತಾ ಇದ್ದಂತಹ ಸ್ಥಳದ ಮೇಲೆಯೇ ಭೂಕುಸಿತದ ವರದಿ ಬಗ್ಗೆಯೂ ಕೂಡ ತನಿಖೆಯನ್ನ ಮಾಡುವುದಕ್ಕೆ ಸದ್ಯ ಕೇರಳದ ವಿ.ಡಿ. ಸತೀಶನ್ ಅವರ ನೇತೃತ್ವದ ಸರ್ಕಾರ ಮುಂದಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.